ಸೊ ಇದು ಫೋರ್ತ್ ಟೈಪ್ ಆಫ್ ಕ್ವಶನ್ನು ಇನ್ ಮಾಡ್ಯೂಲ್ 4. ಇದು ಸಹ ಪಕ್ಕಾ ಕ್ವಶನ್ನು ಮಾಡ್ಯೂಲ್ 4ಅಲ್ಲಿ. ಸೊ ನೀನು ಯಾವ ಥರ ಕ್ವಶನ್ ಆದರೂ ಸಾಲ್ವ್ ಮಾಡ್ಕೋಬೋದು, ನಾನು ಹೇಳಿರೋ 3 ಕಾನ್ಸೆಪ್ಟ್ ಪ್ಲಸ್ ಇದೊಂದು ಕಾನ್ಸೆಪ್ಟ್ ಸೇರಿ. ಮತ್ತು ಇದಾದಮೇಲೆ ಒಂದು ಸಿಂಪ್ಸನ್ಸ್ ಅಂತ ಬರುತ್ತೆ, ಅದು ಸಹ ಈಸಿ ಇದೆ. ಅದು ಸುಮ್ಮನೆ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋದು, ಚೂರು ಟ್ರಿಕ್ಕಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಇದು ತುಂಬ ಅಂದರೆ ತುಂಬ ಈಸಿ, ಆರಾಮ್ಸೆ 6 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಳೋಂಥ ಕ್ವಶನ್ ಅಂದರೆ ಇದೊಂದು. ಸೊ ಇದಕ್ಕೆ ಜಾಸ್ತಿ ಗಮನ ಕೊಡು. ಈಗ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಯೂಸ್ ಲ್ಯಾಗ್ರಾಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫೈಂಡ್ y at x ಈಕ್ವಲ್ಸ್ ಟು 10 ಗಿವನ್ ಅಂತ ಕೊಟ್ಬಿಟ್ಟು ಈ ಒಂದು ಟೇಬಲ್ನ ಕೊಡ್ತಾನೆ. ಟೇಬಲ್ ಕೊಟ್ಟಾಗ ನಾನು ಫಸ್ಟ್ ಏನು ಬರ್ಕೋಬೇಕಂದ್ರೆ ಲೆಟ್. ಈಗ ಈ ಎಲ್ಲ ವ್ಯಾಲ್ಯೂಸ್ ಇದಾವಲ್ಲ, ಇಂಡಿವಿಜುವಲ್ ವ್ಯಾಲ್ಯೂಸ್ನ ಎಕ್ಸ್ ಜಾಗದಲ್ಲಿರೋದನ್ನ ಈಗ ಇಷ್ಟನ್ನ ಏನು ಬರಿತೀನಿ, ಎಕ್ಸ್ ವ್ಯಾಲ್ಯೂಸ್ನೆಲ್ಲ ಏನು ಬರಿತೀನಿ ಅಂದರೆ x0 ಅಂತ ಬರಿತೀನಿ. ಇವಾಗ 5ನ x1ಗೆ 6, x2ಗೆ 9, x3ಗೆ 11. ಅದೇ ಥರ y0ಗೆ 12, y1ಗೆ 13, y2ಗೆ 14, y3ಗೆ 16. ಸೊ ಈಗ ಈ ಥರ ನೆನ್ಪಿಟ್ಕೊ ನೀನು. ಫಸ್ಟು ನಿನ್ನ ಟೇಬಲಲ್ಲಿ ನೀನು ಪಾಡಿಗೆ ನೀನೇ ಬರ್ಕೊಬಿಡು, ಯಾರೇನು ಕೇಳಲ್ಲ, ಏನೂ ಮಾಡಲ್ಲ. ಈಗ ಲೆಟ್ ಅಂತ ಬರ್ಕೊಂಡು x0 ಈಕ್ವಲ್ಸ್ ಟು 5, x1 ಈಕ್ವಲ್ಸ್ ಟು 6, x2 ಈಕ್ವಲ್ಸ್ ಟು 9, x3 ಈಕ್ವಲ್ಸ್ ಟು 11 ಅಂತ ಬರ್ಕೊ. y0 ಈಕ್ವಲ್ಸ್ ಟು 12, y1 ಈಕ್ವಲ್ಸ್ ಟು 13, y2 ಈಕ್ವಲ್ಸ್ ಟು 14, y3 ಈಕ್ವಲ್ಸ್ ಟು 16 ಅಂತ ಬರ್ಕೊಂಡು, ಆಮೇಲೆ ಗಿವನ್ x ಈಕ್ವಲ್ಸ್ ಟು 10 ಅಂತ ಬರ್ಕೊ. ಇದು ಕ್ವಶನಲ್ಲೇ ಕೊಟ್ಟಿರ್ತಾರೆ ಯಾವಾಗಲೂ, ಇದಿಷ್ಟು ಮಾತ್ರ ನೀವು ಬರ್ಕೋಬೇಕು. ಇದು ಆದಮೇಲೆ ನಿನ್ನ ಕೆಲಸ ಏನಂದರೆ, ಫಾರ್ಮುಲಾ ಬುಕ್ಕಲ್ಲಿ ಲ್ಯಾಗ್ರಾಂಜಸ್ ಅಂತಲೇ ಮೆನ್ಷನ್ ಮಾಡಿರ್ತಾರೆ, ಆ ಫಾರ್ಮುಲಾನ ಹುಡ್ಕೋಬೇಕು ನೀನು. ಅದು ಲೈಕ್ ಇದ್ರ ಸಮೇತನೇ ಇರುತ್ತೆ, ನ್ಯೂಟನ್ ರೆಪ್ಸನ್ನು, ನ್ಯೂಟ್ರಸ್ ಇಂಟರ್ಪೋಲೇಷನ್ನು ಜೊತೆಗೇ ಲ್ಯಾಗ್ರಾಂಜಸ್ ಫಾರ್ಮುಲಾ ಅಂತ ಮೆನ್ಷನ್ ಮಾಡಿರ್ತಾರೆ. ನೀನು ಬರೀತಿದ್ದೀನಿ, ನೀನು ಪ್ರತಿಯೊಂದಕ್ಕೂ ನೋಡ್ಕೊ. ಇದೊಂದು ನೋಡ್ಕೊಂಡು ನೀನು ಫಾರ್ಮುಲಾ ನೋಡ್ಕೊಳಪ್ಪ, ನೀನು ಪಕ್ಕಾ ಪಾಸ್ ಆಗ್ತೀಯ. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ನು ನಿನಗೆ ಹೇಳ್ಕೊಟ್ಟಿದ್ದೀನಿ 3 ವೀಡಿಯೋದಲ್ಲಿ, ಸೊ ಎಲ್ಲ ಬರುತ್ತೆ. ಈಗ ಲ್ಯಾಗ್ರಾಂಜಸ್ ಫಾರ್ಮುಲಾ ಹೆಂಗಿದೆ ಅಂದರೆ, ನಾನು ಫಾರ್ಮುಲಾ ಇಲ್ಲಿ ಬರಿತೀನಿ. ಸೊ ನಿನಗೆ ಫಾರ್ಮುಲಾ ನೆನ್ಪಿಟ್ಕೊ ಅಂತ ನಾನು ಹೇಳಲ್ಲ, ಬರೀ ಹೆಡ್ಡಿಂಗ್ ನೆನ್ಪಿಟ್ಕೊ. ಫಾರ್ಮುಲಾ ಬುಕ್ಕಲ್ಲಿ ಇಷ್ಟು ದೊಡ್ಡ ಫಾರ್ಮುಲಾ ಅವನೇ ಮೆನ್ಷನ್ ಮಾಡಿರ್ತಾನೆ ಲ್ಯಾಗ್ರಾಂಜಸ್ ಫಾರ್ಮುಲಾಗೆ. ಈಗ ಇದ್ರದ್ದು ಕೆಲಸ ಏನಂದರೆ, ಈಗ ಇಲ್ಲಿ ಏನೇನಿದಾವೆ ನೋಡು ವ್ಯಾಲ್ಯೂಸ್ ಎಲ್ಲ ಸೇಮ್ ವ್ಯಾಲ್ಯೂಸ್ನ ಹಾಕಿಬಿಟ್ಟು ಸುಮ್ಮನೆ ಕ್ಯಾಲ್ಕುಲೇಟ್ರಲ್ಲಿ 1 by 1 ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿ ಆನ್ಸರ್ ಮಾಡೋದಷ್ಟೇ ನಿನ್ನ ಕೆಲಸ. ಈಗ ನಾ 1 by 1 ನಾನು ಫಿಲ್ ಮಾಡ್ತಾ ಹೋಗ್ತೀನಿ ನೋಡಿ ಡೀಟೇಲ್ಸು. ಈ ಎಕ್ಸ್ ಜಾಗದಲ್ಲಿ ಇರೋದೆಲ್ಲ 10 ಡಿಫಾಲ್ಟು ಅವನೇ ಕೊಟ್ಟಿದ್ದಾನೆ ಕ್ವಶನಲ್ಲಿ. ಈ x1, x2, x3 ಅನ್ನೋದು ಏನೇನಿದಾವೆ ನಾವು ವ್ಯಾಲ್ಯೂಸ್ ಇಲ್ಲಿ ಬರ್ಕೊಂಡಿದ್ದೇವಲ್ಲ ಅದನ್ನೇ ಹಾಕಬೇಕು. ಸೊ ಇಲ್ಲಿರೋ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದಾಗ ಈ ಥರ ಡೀಟೇಲ್ಸ್ ಇರುತ್ತೆ. ಇದೆಲ್ಲ ಡೀಟೇಲ್ಸು ನೀನು ಕ್ಯಾಲ್ಕುಲೇಟರ್ ನಾರ್ಮಲ್ ಕ್ಯಾಲ್ಕುಲೇಷನ್ ಅಷ್ಟೇ, ಇದು ಏನು ಕಾಂಪ್ಲೆಕ್ಸ್ ಇಲ್ಲ. ನಾರ್ಮಲ್ ಕ್ಯಾಲ್ಕುಲೇಟರ್ 1+2 ಯಾವ ಥರ ಹೊಡಿತೀಯ ಅದೇ ಥರ ಇದು ಸಪ್ರೇಟ್ ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡು, ಒಂದು ಆನ್ಸರ್ ಬರ್ಕೊ. ಇದು ಮಲ್ಟಿಪ್ಲೈ ಮಾಡಿ ಇದ್ರದ್ದು ಆನ್ಸರ್ ಏನು ಬರುತ್ತೆ ಬರ್ಕೊ. ಪ್ಲಸ್ ಎಲ್ಲ ಆ್ಯಡ್ ಆನ್ ಮಾಡಿದಾಗ ನಿನಗೆ ಲಾಸ್ಟ್ ಆನ್ಸರು 44/3 ಅಂತ ಬರುತ್ತೆ. ಇದಿಷ್ಟೇ ಆನ್ಸರು. ನೋಡು, ಡೇಟಾ ಅವ್ನು ಕೊಡ್ತಾನೆ, ನೀನು ಡೀಟೇಲ್ಸ್ ಬರ್ಕೊಳ್ತೀಯ. ಫಾರ್ಮುಲಾ ಅವನದೇ, ಸಬ್ಸ್ಟಿಟ್ಯೂಷನ್ನು ಅವ್ನು ಕೊಟ್ಟಿರೋ ಕ್ವಶನಲ್ಲೇ ಇರುತ್ತೆ. ಆನ್ಸರು ಸುಮ್ಮನೆ ಕ್ಯಾಲ್ಕುಲೇಟ್ರಲ್ಲಿ ಎಲ್ಲ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಇಷ್ಟೇ ಬರುತ್ತೆ. ಇದಿಷ್ಟಕ್ಕೆ ಖಾಲಿ 6 ಮಾರ್ಕ್ಸ್ ಕೊಡ್ತಾರೆ. ಇದು ಈಸಿಯೆಸ್ಟ್ ಸಮ್ ಆಫ್ ದ M2 ಅಂತ ಹೇಳ್ತಾರೆ. ಸರಿನಾ? ಇದು ಲೈಕ್ ಕ್ವಶನ್ನು ಇದೇ ಥರ ಇರುತ್ತೆ, ಅಂದರೆ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಈಗ ಎಕ್ಸ್ ಇದರಲ್ಲಿ 10 ಅಂತ ಕೊಟ್ಟಿದ್ದಾನೆ, 9 ಅಂತ ಕೊಡ್ಬೋದು. ವ್ಯಾಲ್ಯೂಸ್ ಈಗ 5 ಇರೋದು 10 ಆಗುತ್ತೆ, 6 ಇರೋದು 5 ಆಗುತ್ತೆ, ಏನಾದರೂ ಆಗುತ್ತೆ. ಬಟ್ ಕ್ವಶನ್ ಇಷ್ಟೇ ಕೊಡೋದವನು, ಯೂಸಿಂಗ್ ಲ್ಯಾಗ್ರಾಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಫೈಂಡ್ y at x ಈಕ್ವಲ್ಸ್ ಟು 10 ಗಿವನ್ ಅಂದ್ಬಿಟ್ಟು ಇಷ್ಟು ಕೊಟ್ಟರೆ ಎಂಥ ಸಮ್ ಕೊಟ್ಟರು ಸಹ ಇಷ್ಟೇ ಫಾರ್ಮುಲಾ. ಕ್ವಶನಲ್ಲೇ ಆನ್ಸರ್ ಇರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ತೆಗೆಯೋದು, ಇಷ್ಟೇ. ಇದಕ್ಕೆ 6 ಮಾರ್ಕ್ಸು ಗ್ಯಾರಂಟಿ. ಇದು ತಪ್ಪಾಗಲ್ಲ ಕ್ಯಾಲ್ಕುಲೇಟ್ರಲ್ಲಿ ಮಾಡಿದಾಗ, ಗ್ಯಾರಂಟಿ 6 ಮಾರ್ಕ್ಸು.